ಕನಕಪುರ ತಾಲೂಕಿನ ಕೊಳಗೊಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರಾಗಿ ಶಿವಕುಮಾರ ಸ್ವಾಮಿಯವರು ಆಯ್ಕೆಗೊಂಡಿದ್ದಾರೆ. ಇಂದಿನ ಅಧ್ಯಕ್ಷರಾಗಿದ್ದ ಮಹಾಲಕ್ಷ್ಮಿಯವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ಘೋಷಣೆಯಾಗಿತ್ತು. ಜಿಲ್ಲಾ ಸಹಕಾರ ಇಲಾಖೆಯ ಪುರುಷೋತ್ತಮರವರು ಚುನಾವಣಾಧಿಕಾರಿಯಾಗಿ ಆಗಮಿಸಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಸಹಾಯಕ ಚುನಾವಣಾಧಿಕಾರಿಗಳಾಗಿ ಕೆಸಿ ಹರೀಶ್, ರಾಮಂಜನೇಗೌಡ, ಗುಮಾಸ್ತರಾದ ಶೈಲಜಾ, ಸಹಾಯಕ ಸೋಮಾನಾಯಕ್, ಅಣ್ಣಯ್ಯಾಚಾರ್ ರವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಉಪಾಧ್ಯಕ್ಷರಾದ ಗೋವಿಂದರಾಜು, ನಿರ್ದೇಶಕರುಗಳಾದ ಕೆಬಿ ಶಿವರಾಮು, ರಾಮಕೃಷ್ಣ ಶೆಟ್ಟಿ, ಟಿ ನಾಗರಾಜು, ಚೆಲುವಯ್ಯ, ಮುತ್ತುಲಕ್ಷ್ಮಮ್ಮ, ಸುಶೀಲಮ್ಮ, ನಿಂಗಯ್ಯ, ಚಿಕ್ಕದೊಡ್ಡೇಗೌಡ, ಚೆನ್ನೇಗೌಡ ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷರಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸಪ್ಪ, ಮುನಿಯುಚ್ಚೇಗೌಡ, ವಿಶ್ವನಾಥ್, ಬಿಳಿದಾಳೆ ಚಂದ್ರಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲೀಲಾವತಿ ಉಮೇಶ್, ಪಿಡಿಒ ಮಹದೇವು, ಕೆಂಚಬಾಪಣ್ಣ, ಅರಗಡ್ಕಲು ಶಿವಣ್ಣ, ಏರಂದಪ್ಪನಹಳ್ಳಿ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್, ಮಾಜಿ ವಿಎಸ್ಎನ್ ಅಧ್ಯಕ್ಷರಾದ ಮುದ್ದುಶೆಟ್ಟಿ ಸೇರಿದಂತೆ ಸುತ್ತಮುತ್ತಲ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿ ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು. ನನ್ನ ಮೇಲೆ ನಂಬಿಕೆ ಇಟ್ಟು ಅಧ್ಯಕ್ಷರನ್ನಾಗಿ ಆಯ್ಕೆಗೊಳ್ಳಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಂಸದ ಡಿಕೆ ಸುರೇಶ್ ರವರು ಕಾರಣರಾಗಿದ್ದು, ಅವರ ನಂಬಿಕೆಗೆ ಯಾವುದೇ ಚ್ಯುತಿ ಬರದ ಹಾಗೆ ಸಂಘವನ್ನು ಮತ್ತಷ್ಟು ಯಶಸ್ಸಿನತ್ತ ತೆಗೆದುಕೊಂಡು ಹೋಗಲಾಗುವುದು ಎಂದು ಅಧ್ಯಕ್ಷರಾದ ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಊಟ ಕೇಳ್ಬಿಡ ಗೊತ್ತಾಯ್ತು ತಗೋ ಬರ್ತದೆ. ಬನ್ನಿ ಹಂಗೆ
ಪಕ್ಕ ಬನ್ನಿ ಬನ್ನಿ ಈ ಕಡೆ ಬನ್ನಿ ನಾನು ಈಗ ಬಂದೆ ಬಂದಿದ್ದು ನಿಮಗೆ ರೊಬ್ಬ ಹಾಕೊಳ್ಳಿ ಬನ್ನಿ ನಿಕ್ರು ಒಂದಿದ್ದಕ್ಕೆ ವೈಟ್ ಇರಲಿ ರೆಡ್ ತೆಗಿ ಹೊಟ್ಟೆಗೆ ಇನ್ನೂ ಮುಂದೆ ಒಳಗೊಂಡಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಮ್ಮ ವೀರೇದೊಡ್ಡಿಯ ಶಿವಕುಮಾರ ಸ್ವಾಮಿಗಳು ಇವತ್ತು ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮುಂದೆ ಹೋದಂಥ ಎಲ್ಲ ಅಧ್ಯಕ್ಷರುಗಳು ಸಹಕಾರ ಕೊಟ್ಟು ಈ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಒಳಗೊಂಡಳ್ಳಿಯಿಂದ ಇದನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈಗಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಈ ಸಂಘ ಹೆಚ್ಚು ಲಾಭ ಬರಲಿ, ಹೆಚ್ಚು ಮುಂದುವರಿಲಿ ಅಂತ ಕೇಳ್ಕೊಳ್ತಾ ನನಗೆ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಡುತ್ತೆ ನಿಮಗೆಲ್ಲ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಒಳಗೊಂಡಳ್ಳಿ ಇಂದಿನ ನೂತನ ಅಧ್ಯಕ್ಷರಾಗಿ ನಮ್ಮ ವೀರೇಂದ್ರರೆಡ್ಡಿ ಶಿವಕುಮಾರ ಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ಮೊದಲಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ. ನಮ್ಮ ಸಂಘದಲ್ಲಿ 830 ಜನ ಸದಸ್ಯರಿದ್ದು ಅದರಲ್ಲಿ 679 ಜನ ಸದಸ್ಯರು ಸಾಲ 5,27,99,000 ನೀಡಿರುತ್ತೇವೆ. ಇದು ಸ್ತ್ರೀಶಕ್ತಿ ಸಂಘಗಳಿಗೆ 52 ಲಕ್ಷ ರುಗಳನ್ನು ನೀಡಿರುತ್ತೇವೆ. ಮತ್ತು ಮಧ್ಯಮಾವಧಿ ಸಾಲ 32 ಲಕ್ಷ ರುಗಳನ್ನು ಪ್ರಸ್ತಾವನೆಗೊಳಿಸಿರುತ್ತೇವೆ. ಅದೇ ರೀತಿ ಇನ್ನೂ ಹೆಚ್ಚು ನಮ್ಮ ಶಿವಕುಮಾರ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಕಳಿಸುವ ಮತ್ತು ಸಂಘ ಇನ್ನೂ ಮುಂದುವರಿ ಲಾಭಕ್ಕೆ ಹೋಗಲಿ ಅಂತ ಹಾರೈಸ್ತೇವೆ. ಈಗ ಅಧ್ಯಕ್ಷತೆ ನಾವು ಆಡೋದಕ್ಕೆ ಕಾರಣ ನಮ್ಮ ಡಿ.ಕೆ. ಸುರೇಶ್ ಅವರು, ಮತ್ತು ಬಸಪ್ಪ ವಿಶ್ವನಾಥ್ ಅವರು, ಮುನುಚೇಗೌಡರು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರುಗಳು ನನಗೆ ಸಹಕಾರ ಕೊಟ್ಟು ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದರಿಂದ ನಾನು ಕೈಲಾದಷ್ಟು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾಯಿದ್ದೆ. ನೂತನ ಅಧ್ಯಕ್ಷರಾಗಿ ಶಿವಕುಮಾರ ಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಮೂಲ ಕಾರ್ಯಕರ್ತರು ನಮ್ಮ ಈ ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಮತ್ತು ಡಿ.ಕೆ. ಸುರೇಶ್ ಅವರು ಮತ್ತು ಕಾಂಗ್ರೆಸ್ ಮುಖಂಡರು ಎಲ್ಲ ಸೇರಿ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ನಮ್ಮ ಈ ಸಂಘದ ಸದಸ್ಯರುಗಳೆಲ್ಲರೂ ಅವರನ್ನು ನಾಯಕರಾಗಿ ಒಮ್ಮತದಿಂದ ಘೋಷಣೆ ಮಾಡಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿರೋದ್ರಿಂದ ಅವರ ದೇವರ ಈ ಸಂಘ ಒಂದು ಕಾಲದಲ್ಲಿ ತುಂಬ ಹೀನಾಯ ಸ್ಥಿತಿ
ಇವತ್ತು ಅಭಿವೃದ್ಧಿ ಅಂತ ಕೊಂಡೊಯ್ತಾ ಇದೆ. ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಲಿ ಅಂತ ಹಾರೈಸಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ. ಎಲ್ಲ ಎಷ್ಟು ಮುಯಿ ಈಗ ಬಂದ್ಬಿಟ್ಟು ಹೋಗ್ಬೇಡ. ಏನು ಕೆಲಸ ಗುರು ಸರ್